ಅದನ್ನ ಏನು ಅಂದ್ರೆ ಮಹಾಭಾರತ ಇದೊಂದು ಮಿತ್, ಇದು ಪುರಾಣ, ಇದು ಬ್ರಾಹ್ಮಣರು ಮಾಡಿದ್ದು, ಇದು ಸನಾತನ ಧರ್ಮದವರು ಮಾಡಿದ್ದು, ಇದು ಆಸ್ತಿಕರು ಮಾಡಿದ್ದು, ಇದು ಕೃಷ್ಣನ ಅನುಯಾಯಿಗಳು ಮಾಡಿದ್ದು. ಕೃಷ್ಣ ಅನ್ನೋ ಒಂದು ವಸ್ತುವೇ ಇಲ್ಲ. ಹಾಗಾದ್ರೆ ಅಲ್ಲಿ ಏನಾಯ್ತು ಅಂತಂದ್ರೆ ಯಾರು ಅದನ್ನು ಸೀರಿಯಸ್ ಆಗಿ ತಗೊಳ್ಳಲ್ಲ. ನೋಬಡಿ ಟೇಕ್ ಸೀರಿಯಸ್ಲಿ. ಯಾಕೆ ತಗೊಳ್ಬೇಕು? ಯಾವ್ದು ಸುಳ್ಳನ್ನು ಯಾರು ಸೀರಿಯಸ್ ತೊಗೊಳ್ಳಿಕ್ಕಾಗುತ್ತಾ? ಹೀಗೆ ಹೊಡೆದಾಕ್ಬಿಟ್ರು. ಮಹಾಭಾರತ ಹೀಗೆ ವಿನಾಶ ಆಗೋಯ್ತು. ಹೇಗೆ ವಿನಾಶ ಆಗ್ತಾ ಇದೆ ಅಂತಂದ್ರೆ ಇವತ್ತು ನಾವು ಪ್ರಿಯವಾದ್ದನ್ನು ಕೇಳ್ತಾ ಇದ್ದೀವಿ. ಮಹಾಭಾರತ ಹೇಳುತ್ತೆ ಹಿತವಾದ್ದನ್ನು ಕೇಳ್ರಿ, ಈಗ ಆರಿಸ್ಕೊಳ್ರಿ. ಹಿತವಾದದ್ದು ಅಂತಂದ್ರೆ ನಮ್ಮ ಮುಂದಿನ ಸಂತತಿಯಲ್ಲಿದೆ ಹಿತ. ಪ್ರಿಯವಾದದ್ದು ಅಂದ್ರೆ ನನಗಿದೆ, ನನಗೆ ಬೇಕಾದದ್ದು ಪ್ರಿಯ. ನನ್ನ ಮುಂದಿನ ಮಕ್ಕಳಿಗೆ, ಮೊಮ್ಮಕ್ಕಳಿಗೆ, ಸಮಾಜಕ್ಕೆ, ನನ್ನ ಮುಂದಿನ ಜನಾಂಗಕ್ಕೆ ಬೇಕಾದದ್ದು ಹಿತ. ನಾವು ಜನಾಂಗಕ್ಕೆ ಹಿತವಾದ್ದನ್ನು ಕೊಡಬೇಕೋ ಪ್ರಿಯವಾದ್ದನ್ನು ಆರಿಸ್ಕೊಳ್ಬೇಕೋ? ವಿದುರನ ಪ್ರಶ್ನೆ ಬಂದದ್ದಲ್ಲಿ. ನೀನು ಪ್ರಿಯವಾದ್ದನ್ನು ಆರಿಸ್ಕೊಳ್ಳಿಕ್ಕೆ ಹೊರಟಿಲ್ಲ, ಈಗ ಜಗಳ ಮುಗಿದ್ಬಿಟ್ರೆ ಸಾಕು ಅಂತ ಇದ್ದಿ ನೀನು. ಅದೆಂಥ ಆಲೋಚನೆ ನಿಂದು? ಹಿತವಾದ್ದನ್ನು ಯಾಕೆ ಆಲೋಚನೆ ಮಾಡ್ತಾ ಇಲ್ಲ? ಪ್ರಜೆಗಳ ಹಿತ ತಾನೇ ನಾವು ಮಾಡಬೇಕಾದಂತಹ ಕರ್ತವ್ಯ. ಏನು ಪ್ರತಿಜ್ಞೆಯನ್ನು ಮಾಡಿ ರಾಜ್ಯದ ಮೇಲೆ ಕುಳಿತಿದ್ದಿ? ಪ್ರಜಾನಾಂತ ಹಿತಾರ್ಥಂ ವೈ ಭವಾಮ್ಯ ರಾಜಾಹಂ ಅಂತ ಹೇಳಿದ್ದಿಲ್ಲ ನೀನು? ಪ್ರಜೆಗಳ ಹಿತಕ್ಕಾಗಿ ತಾನೇ ನಾನು ರಾಜನಾಗ್ತೀನಿ ಅಂತ ಹೇಳಿದ್ದು. ಹಿತ ಅಂತಂದ್ರೆ ತಾತ್ಕಾಲಿಕವಾಗಿ ಅವರಿಗೆ ಸಮಸ್ಯೆ ಆದ್ರೂ ಎದುರಿಸಲಿಕ್ಕೆ ಯಾರು ತಯಾರಾಗ್ತಾನೋ ತಾನೇ ರಾಜ. ಈಗ ಯಾಕೆ ನೀನು ಪ್ರಿಯವಾದ್ದನ್ನು ಕಲ್ಪನೆ ಮಾಡ್ತಾ ಇದ್ದೀಯಾ? ಹಾಗಾದ್ರೆ ಭಾಗ್ಯಗಳು ಏನ್ ಮಾಡುತ್ತೆ? ಪ್ರಿಯವಾದ್ದನ್ನು ಕೊಡುತ್ತೆ, ಹಿತವಾದ್ದನ್ನು ಕೊಡೋಲ್ಲ. ಹಿತವಾದದನ್ನು ಕೊಡಬೇಕಾಗಿತ್ತು ಅಂತಂದ್ರೆ ಅದು ಕೇವಲ ಶಿಕ್ಷಣದಂತಹ ಸಚ್ಚಾರಿತ್ರ್ಯ ವ್ಯವಸ್ಥೆಯಿಂದಾಗಿ ಮಾತ್ರ ಮಾಡ್ಲಿಕ್ಕೆ ಸಾಧ್ಯ. ಆ ಶಿಕ್ಷಣವನ್ನು ಕೊಡಬೇಕಾದಾಗ ನಾವು ನಮ್ಮ ಗ್ರಂಥಗಳನ್ನು ಮರೆತರೆ, ಇಲ್ಲಿರುವಂತಹ ರಾಜನೀತಿಯನ್ನು ಮರೆತರೆ, ಇಲ್ಲಿರುವಂತಹ ಕಲ್ಪನೆಗಳನ್ನು, ಸೊಗಸಾದ ಆಲೋಚನೆಗಳನ್ನು, ಇತಿಹಾಸವನ್ನು ಮರೆತರೆ, ನಮ್ಮ ಇತಿಹಾಸ ಎಲ್ಲ ಸುಳ್ಳು, ಕೃಷ್ಣನೇ ಇಲ್ಲ, ಇವರ ಇತಿಹಾಸ ಪ್ರಾರಂಭ ಆದದ್ದೇ 2000 ವರ್ಷದಿಂದ ಅಂತ ಅಂದ್ಬಿಟ್ರೆ, ಅಲ್ಲಿಗೆ 5000 ವರ್ಷದಿಂದ ಮಹಾಭಾರತ ನಡೆದದ್ದೇ ಸುಳ್ಳು ಅಂತಾದ ಮೇಲೆ ಯಾರು ಇದನ್ನು ಪರಿಗಣಿಸ್ತಾರೆ? ಇದನ್ನು ವ್ಯವಸ್ಥಿತವಾಗಿ ಮಾಡಿ ಹಾಕಿದ್ರು. ಇದಕ್ಕೊಂದು ಪುಸ್ತಕ ಹೇಳ್ತೀನಿ, ಅದನ್ನು ತಂದಿದ್ದೀನಿ ಇಲ್ಲಿ ನಿಮಗೆ ತೋರಿಸೋಣ ಅಂತ ಹೇಳಿ. ಇಲ್ಲಿ ಇದನ್ನ ಪ್ರವಚನದ ವೇದಿಕೆ ನಿಜ, ಆದರೆ ಉದ್ಬೋಧನದ ವೇದಿಕೆ ಆಗಬೇಕಾಗಿದೆ ಇವತ್ತು. ಅಬೆ ಡುಬಾಯ್, ಅಬೆ JA ಡುಬಾಯ್, ಫ್ರೆಂಚ್ ಮಿಷನರಿ, 1793ರಿಂದ 1822 ತನಕ ಈ ಭಾರತದಲ್ಲಿ 30 ವರ್ಷ ಇದ್ದ ಮಿಷನರಿ. ನಿಮಗೆ ಅರ್ಥ ಆಯಿತು ಯಾಕೆ ಬಂದಿದ್ದು ಅಂತ ಹೇಳಿ. ಅವ್ರ ಸ್ಪಷ್ಟ ಉದ್ದೇಶ ಇತ್ತು ಕನ್ವರ್ಷನ್ ಹೇಗೆ ಅಂತ ಅನ್ನೋದು. 30 ವರ್ಷ ನಮ್ಮ ಜೊತೆಗೆ ಸಾಕಷ್ಟು ಸಿಂಕ್ ಆದ. ನಮ್ಮ ಭಾಷೆ, ನಮ್ಮ ಕಲೆ, ನಮ್ಮ ವ್ಯವಸ್ಥೆ, ವಿಚಾರಗಳನ್ನೆಲ್ಲವನ್ನು ಕಲಿತು ಒಂದು ಪುಸ್ತಕ ಬರೆದಾನು, ಹಿಂದೂ ಮ್ಯಾನರ್ಸ್, ಕಸ್ಟಮ್ಸ್ ಅಂಡ್ ಸೆರೆಮನೀಸ್ ಅಂತ ಹೇಳಿ. ಹಿಂದೂಗಳ ರೀತಿ ರಿವಾಜು ಮತ್ತು ಅವರ ಉತ್ಸವಗಳು. ಅಲ್ಲಿ ಸಾಕಷ್ಟು, ಅದರಲ್ಲಿ 90 ಭಾಗ ನಿಜವಾಗಿ ಓದ್ತಾ ಇದ್ರೆ ಅವತ್ತಿನ ಇತಿಹಾಸ, ಅವತ್ತಿನ ಮಹಾಭಾರತದ ಕಥೆ, ಅದನ್ನೆಲ್ಲ ಹೇಗೆ ಅರಗಿಸ್ಕೊಂಡಿದ್ರು ಅವತ್ತಿನ ಕಾಲದವರನ್ನು ಸಂತೋಷ ಆಗುತ್ತೆ. ಕೊನೆಗೆ ಒಂದು ಮಾತು ಇದೆ ಅಲ್ಲಿ. ತಮ್ಮ ಮಿಷನರಿಸಿಗೆ ಒಂದು ವಾಕ್ಯ ಬರೆದಿದ್ದಾನೆ, ನೀವು ಏನಾದರೂ ನಿಮ್ಮ ಕನ್ವರ್ಷನ್, ಮತಾಂತರದ ಪ್ರಕ್ರಿಯೆಯಲ್ಲಿ ಯಶಸ್ವಿಗಳಾಗಬೇಕಾಗಿದ್ದರೆ ಮೊದಲು ನಾವು ವಿನಾಶ ಮಾಡಬೇಕಾದದ್ದು ಇವರ ರಾಜ್ಯ ಮತ್ತು ಸಮಾಜದ ವ್ಯವಸ್ಥೆಗೆ ಆಧಾರಭೂತವಾದಂತಹ ಸಭ್ಯತೆ, ಧರ್ಮ, ಇವುಗಳನ್ನು ವಿನಾಶ ಮಾಡಬೇಕು. ಮಾಡಿ ಇವರನ್ನು ನಾಸ್ತಿಕರನ್ನಾಗಿಯೂ ಕಾಡು ಜನಗಳನ್ನಾಗಿಯೂ, ಇದೇ ಶಬ್ದಗಳು, ಕಾಡು ಜನಗಳನ್ನಾಗಿಯೂ ಮಾಡಿ ಇವರನ್ನು ಎಂತಹ ತಗ್ಗಿನಲ್ಲಿ ಬೀಳಿಸಬೇಕು ಅಂತಂದ್ರೆ, ಅವರು ಮೇಲೆದ್ದು ಬಂದಾಗ ನಾಗರಿಕತೆಯ ಹೊಸ ಆಲೋಚನೆಗಳನ್ನು ಎದ್ದು ಬಂದಿರಬೇಕು. ಆಗ ನಮ್ಮನ್ನು ಅವರು ಧರ್ಮಗುರುಗಳು ಅಂತ ಒಪ್ಪಿಕೊಳ್ತಾರೆ. ಆಗ ಬೈಬಲ್, ಆಗ ನಮ್ಮ ಕನ್ವರ್ಷನ್ ಅನ್ನೋದು ಸಮರ್ಥವಾಗಿ ನಡೆಯುತ್ತೆ. ಇದನ್ನು ಮಾಡಬೇಕಾಗಿತ್ತು ಅಂತಂದ್ರೆ ನಾವು ಮಾಡಬೇಕಾದಂಥ ಒಂದೇ ಕಾರ್ಯ ಅಂತಂದ್ರೆ ಇವರ ಧರ್ಮ. ಯಾಕಂದ್ರೆ ಧರ್ಮ ವಿಜಯಿಯಾದಂತಹ ರಾಜನನ್ನೇ ನೀವು ಒಪ್ಪಿಕೊಳ್ಬೇಕು ಅನ್ನುವ ಕಲ್ಪನೆ ಇವರಲ್ಲಿ ಮೂಡಿದೆ. ಇವರು ಅಪ್ಪಿತಪ್ಪಿಯೂ ಲೋಭಕ್ಕೂ ಅಸುರ ಭಾವಕ್ಕೂ ಒಪ್ಪೋರಲ್ಲ. ಅಸುರ ವಿಜಯಿ ಅಂತಂದ್ರೆ ಯಾರು ಟ್ಯಾಕ್ಸ್ ಕರಗಳನ್ನು ಹೆಚ್ಚಾಗಿ ಹೇರಿ, ಕೊಂದು, ದಾರ, ವಿತ್ತ, ಹರಣವನ್ನ ಮಾಡಿ, ಮೊಘಲರ ಸಂತತಿ 1000 ವರ್ಷ ಮಾಡಿದ್ದೇ ಇದನ್ನು. ನಮ್ಮ ದೇಶ ಏನೇನು ಕಾಣಬಾರ್ದೋ ಎಲ್ಲ ಕಂಡು ಹೋಯ್ತು. ಲೋಭಿಗಳಾದಂತಹ ರಾಜರು ಇವತ್ತೂ ಇದ್ದಾರೆ. ಅಸುರ ವಿಜಯಿ ರಾಜರು 1000 ವರ್ಷಗಟ್ಟಲೆ ಮಾಡಿ ಹೋದರು. ಇಂಥವರನ್ನ ಒಪ್ಪದೆ ಧರ್ಮ ವಿಜಯಾದಂಥವನನ್ನೇ ಒಪ್ಪಬೇಕು ಎನ್ನುವಂತಹ ಆಲೋಚನೆಗಳು ಇವರಲ್ಲಿವೆ. ಇದನ್ನು ನಾವು ತೊಡೆಯದ ಹೊರತು ನಮ್ಮ ಕೆಲಸವನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ.
ಅಲ್ಲಿ ಒಂದು ದಾಖಲೆ ಮಾಡ್ತಾನೆ. ವಾಟ್ ಕ್ಯಾನ್ ಎ ಟೀಚರ್ಸ್ನಲ್ಲಿ ಮ್ಯಾಕ್ಸ್ ಮಿಲ್ಲರ್ ಅವನಿಗೆ ಒಬ್ಬ ಜಡ್ಜ್ ಹೇಳಿದ್ದ ಏನನ್ನ ಅಂತಂದರೆ, ನಾನು ಭಾರತದಲ್ಲಿದ್ದಾಗ ಹೀಗೆ ಮಹಾಭಾರತ ಅಂತ ಅದೇನೋ ಕೇಳ್ತಾ ಇದ್ರಲ್ಲಿ ಅದು 2 ತಿಂಗಳವರೆಗೂ ನಡೀತಾ ಇದ್ದಂತಹ ಒಂದು ಕಥೆ. ಅದನ್ನು ಸುಮ್ಮನೆ ಕೇಳ್ತಾನೆ ರಾಮಾಯಣ ಮಹಾಭಾರತಗಳನ್ನು ಕೇಳ್ತಾ ಅವ್ರ ಕಣ್ಣೀರು ಹರಿತಾನೇ ಇತ್ತು. ಅಷ್ಟು ಭಾವುಕರಾಗಿ ಕೇಳ್ತಾ ಇದ್ರು. ಅದು ಏನು ಅಂತ ನನಗೆ ಅರ್ಥ ಆಗ್ತಿದ್ದಿಲ್ಲ. ಆದರೆ ಆಮೇಲೆ ಗೊತ್ತಾಯಿತು, ಇದೊಂದು ಒಳ್ಳೆ ಸಭ್ಯ ರಾಜನೀತಿಯನ್ನು ಹೇಳುವಂತಹ, ಪ್ರಜೆಗಳ ಸುವ್ಯವಸ್ಥಿತವಾದಂತಹ ಆಲೋಚನೆಗಳಿಗೆ ಒಂದು ದನಿಯಾಗಬಲ್ಲಂತಹ ಒಂದು ಒಳ್ಳೆ ಗ್ರಂಥ. ಅದನ್ನು ಇವರು ಧರ್ಮದ ಜೊತೆಗೆ ಕನೆಕ್ಟ್ ಮಾಡಿದ್ದಾರೆ. ಹೀಗಾಗಿ ಇವರ ಪ್ರತಿಯೊಂದು ವ್ಯವಸ್ಥೆ, ಇವರು ಸೀನಿದ್ರೂ ಒಂದು ಸಿಸ್ಟಮ್ ಇದೆ, ಇವರು ಹಾಕ್ಕೊಳ್ಳೋ ವಸ್ತುಗಳಲ್ಲಿ ಸಿಸ್ಟಮ್ ಇದೆ, ಇವರು ಮಾತಾಡಿಸಿದರೆ ಒಂದು ಧರ್ಮ ಇದೆ. ಸೀನಿದ್ರೆ ಕಿವಿ ಮುಟ್ಕೊಳ್ತೀವಿ, ಧರ್ಮ. ಹೀಗೆ ಹೊತ್ಕೊಳ್ಬೇಕು, ಧರ್ಮ. ಹಿರಿಯರು ಬಂದಾಗ ಮೊದಲು ನಾವು ಮಾತಾಡಬೇಕು, ಹೆಚ್ಚು ಅವರಿಂದ ಕೇಳಬೇಕು, ಧರ್ಮ. ಹೀಗೆ ಇದೊಂದು ಪ್ರತಿಯೊಂದು ವ್ಯವಸ್ಥೆ. ಅವರು ಪಾತ್ರೆ ಪಗಡೆಗಳನ್ನು ಇಡೋದು, ಎಡಕ್ಕೆ ಉಗುಳಬಾರ್ದು, ಇವೆಲ್ಲದರಲ್ಲಿಯೂ ಅತೀ ಸಭ್ಯತೆಯನ್ನು ಇವರು ಸಂಪರ್ಕಿಸಿರೋದು ಧರ್ಮದ ಜೊತೆಗೆ. ಹೀಗೆ ಮಾಡದೆ ಹೋದರೆ ನೋಡು ಪಾಪ ಬರುತ್ತೆ. ಈ ಭಯ ಯಾಕಿಟ್ಟದ್ದು ಗೊತ್ತಾ? ಕ್ಲೀನ್ಲಿನೆಸ್, ಹೈಜೆನಿಕ್ ಆಗಿರೋದು, ಒಂದು ಸಮೃದ್ಧಿ, ಒಂದು ಸಿಸ್ಟಮೆಟಿಕ್ ಆಗಿ ನಡಿಬೇಕಾದಂತಹ ವ್ಯವಸ್ಥೆಯನ್ನು ಕೆಡಿಸಬಾರ್ದಾಗಿತ್ತು ಅಂತಂದರೆ 2 ಭಯಗಳಿರಬೇಕು ಪ್ರಜೆಯಾದವನಿಗೆ. ಒಂದು ಪಾರಲೌಕಿಕ ಭಯ ಹಾಗೂ ರಾಜನ ಭಯ. ದಂಡಾದ್ವಿಭೇತಿ ಲೋಕೋಪಿ, ಅದನ್ನೇ ಸ್ವಾಮಿಗಳು ಹೇಳಿದ್ದು. ಅದು ನನ್ನ ವಿಷಯದಲ್ಲಿತ್ತದು. ಭಯಾದಸ್ಯಾಗ್ನಿಸ್ತಪತಿ ಭಯಾತ್ತಪತಿ ಸೂರ್ಯ ಭಯಾದಿಂದ್ರಶ್ಚ ವಾಯುಶ್ಚ ಮೃತ್ಯುರ್ಧಾವತಿ ಪಂಚಮಃ. ಈ ಭಯ ಇತ್ತು. ಪಾರಲೌಕಿಕ ಪಾಪದ ಭಯ ಇದ್ದರೆ ಇವನು ಧರ್ಮದ ಹಿನ್ನೆಲೆಯಲ್ಲಿ ಆ ಕೆಲಸವನ್ನು ಮಾಡ್ತಾನೆ. ರಾಜದಂಡ ಹೀಗಿತ್ತು ಅಂತಂದರೆ ಕೆಟ್ಟ ಕೆಲಸವನ್ನು ಮಾಡೋಲ್ಲ. ಇವೆಲ್ಲವನ್ನು ಇವರು ತಮ್ಮ ಕಥೆಗಳಲ್ಲಿ ಕೇಳ್ತಾರೆ. ಹೀಗಾಗಿ ಇಂಥವರನ್ನು ನಾವು ಕನ್ವರ್ಟ್ ಮಾಡಬೇಕಾಗಿದ್ದರೆ ಎಷ್ಟು ನಾವು ತಯಾರಾಗಿ ಹೋಗ್ಬೇಕು ಗೊತ್ತಾ ನಿಮಗೆ? ಇದು ವ್ಯವಸ್ಥಿತವಾಗಿ ನಮ್ಮನ್ನು ಹೊಡೆಯುವಂತಹ ಒಂದು ತಂತ್ರ 200 ವರ್ಷದಿಂದ ಕೆಲಸ ಮಾಡ್ತಾ ಇದೆ. ಅವ್ರು ಹೇಳಿದ್ದು ಕೊನೆಗೆ, ನಾನಿವತ್ತು ಮಾಡ್ತಿರುವಂತಹ ಕೆಲಸ ಎಂಥದ್ದು ಅಂತಂದರೆ, ಇವರ ಜೊತೆಗೆ ಇವರ ಮಂದಿರಗಳಿಗೆ ಹೋಗ್ತೀನಿ. ಡುಬಾ ಹೇಳ್ತಾ ಇರೋದು ಆ ಮಿಷನರಿ. ಹೋಗ್ತೀನಿ, ಆ ಮಂದಿರಗಳಲ್ಲಿ ಧ್ವಜಗಳಿದೆ. ಇನ್ನೊಂದು 150 ವರ್ಷಕ್ಕೆ ಇದೇ ದೇಶದಲ್ಲಿ ಈ ಮಂದಿರಗಳ ಮೇಲೆ ಕ್ರಾಸ್ಗಳು ಇರುತ್ತೆ. ಆಗ ನಾವು ಗೆಲ್ತೀವಿ. ಈಗ ನಾವು ಹೀಗೆ ಕೆಲಸ ಶುರು ಮಾಡಬೇಕು. ಮೊದಲು ಹೇಳ್ರಿ, ಇಲ್ಲಿ ಇರೋದಂತಹದ್ದು ಇತಿಹಾಸ ನಡೆದೇ ಇಲ್ಲ. ಮಹಾಭಾರತ ಅಂತ ಅನ್ನೋದು ಒಂದು ಸುಳ್ಳು, ದ ಮಿತ್. ಪುರಾಣ ಅನ್ನೋ ಶಬ್ದಕ್ಕೆ ಆಕ್ಸ್ಫರ್ಡ್ ಡಿಕ್ಷನರಿ ಕೊಡುವಂತಹ ಒಂದು ಸಿನೋನಿಮ್, ಪರ್ಯಾಯ ಏನು ಅಂತಂದರೆ ಮಿತ್. ಅಂದರೆ ಯಾವುದು ಎಕ್ಸಿಸ್ಟ್ನಲ್ಲೇ ಇಲ್ವೋ, ಅಸ್ತಿತ್ವದಲ್ಲೇ ಇಲ್ವೋ. ಈ ಕಡೆ ನಾನು ನಿಮ್ಮ ಗಮನವನ್ನು ಸೆಳಿಬೇಕಾಗಿತ್ತು. ಇದೆಲ್ಲ ವಿದುರನ ಪಾತ್ರದ ಮೂಲಕ ಹೊರಗೆ ಬಂತು. ಯಾರು ಸ್ಪಷ್ಟವಾಗಿ ಖಾರವಾಗಿ ನುಡಿಲಿಕ್ಕೆ ತಯಾರಾಗ್ತಾನೋ, ಸಮಸ್ಯೆಗಳಿಗಾಗಿ ತಲೆ ಕೆಡಿಸಿಕೊಳ್ಳದೇನೆ ಹಿತಕ್ಕಾಗಿ ತನ್ನ ಸಮಸ್ಯೆಗಳನ್ನು ತಲೆಯ ಮೇಲೆ ಎಳ್ಕೊಳ್ತಾನೋ ಅವನನ್ನು ವಿದುರ ಅಂತ ಕರೀತಾರೆ. ಒಂದೇ ಒಂದು ಕೊನೆಯ ಸೂತ್ರದ ಮೂಲಕ ಇವತ್ತಿನ ಪ್ರವಚನವನ್ನು ಮುಗಿಸೋಣ. ಎಲ್ಲರೂ ಬಯಸೋದು ವಿಜಯ, ವಿಕ್ಟರಿ ಸೈನ್. ಇದು ಬೇಕಾಗಿತ್ತು ಅಂತಂದರೆ 2 ಓದಬೇಕು, ಒಂದು ರಾಮಾಯಣ, ಒಂದು ಮಹಾಭಾರತ. ಎರಡೂ ಕಡೆ ಧರ್ಮದ ಕಡೆಗೆ ಗಟ್ಟಿಯಾಗಿ ನಿಂತಹ 2 ಪಾತ್ರಗಳು. ಅವೆರಡು ವೀಣೆ. ಅದು ವಿಭೀಷಣ, ಒಂದು ವಿದುರ. ಈ ವಿಭೀಷಣ ವಿದುರ, ಈ ವಿಭೀಷಣನಂತೆ ವಿದುರನಂತೆ ವಿಭೀಷಣನಂತೆ ಧೈರ್ಯ ಇರಬೇಕು, ತೊಲಗಿ ಅಧರ್ಮವನ್ನು ಬಿಟ್ಟು ಮೆಟ್ಟಿ ಹೊರಗೆ ಬರಲಿಕ್ಕೆ. ವಿದುರನಂತೆ ಧೈರ್ಯ ಇರಬೇಕು, ಅಧರ್ಮದ ಕೋಟೆಯಲ್ಲೇ ಇದ್ದು ಅದರ ವಿರುದ್ಧ ದನಿ ಎತ್ತಲಿಕ್ಕೆ. ವಿಭೀಷಣ ಅಧರ್ಮದ ಕೋಟೆಯನ್ನು ಬಿಟ್ಟು ಹೊರಗೆ ಬಂದ, ವಿದುರ ಅಧರ್ಮದ ಕೋಟೆಯಲ್ಲಿದ್ದು ಅವರ ವಿರುದ್ಧ ದನಿ ಎತ್ತಿದ. ಹೀಗೆ ಎರಡು ವಿದುರ ವಿಭೀಷಣ ಇವು ಎಲ್ಲಿ ಇರುತ್ತೋ ಅಲ್ಲಿ ಮಾತ್ರ ವಿಜಯ, ಅಲ್ಲಿ ಮಾತ್ರ ವಿಕ್ಟರಿ. ಎಲ್ಲಿ ತನಕ ನಾವು ಅನ್ಯಾಯವನ್ನು ಸಹಿಸ್ತೇವೆಯೋ, ಇದರ ಅರ್ಥ ಮತ್ತೊಬ್ಬರಿಗೆ ಆಕ್ರೋಶದಿಂದ ಆವೇಶದಿಂದ ಮಾತಾಡಿ ತೊಂದರೆ ಕೊಡೋದು ಅಂತ ಅರ್ಥ ಅಲ್ಲವೇ ಅಲ್ಲ, ಕೊಡಬಾರದು ಕೂಡ. ನಮಗವರೆಲ್ಲರೂ ಅತಿಥಿಗಳು, ಅತಿಥಿ ದೇವೋ ಭವ. ಅವನೇ ಹೇಳ್ತಾನೆ, ಈ ದೇಶದಲ್ಲಿ ಕಂಡಂತೆ ನಾನು ಎಲ್ಲಿಯೂ ಆತಿಥ್ಯವನ್ನು ಕಾಣಲಿಲ್ಲ ಅಂತೇಳಿ. ಆ ಮಷಿನರಿನೇ ಹೇಳೋದು, ಆ ಡಿಬಾಯ್ನೇ ಹೇಳ್ತಿರೋದು. ಈ ದೇಶದ ಆತಿಥ್ಯದ ಕಲ್ಪನೆಯೇ ಬೇರೆ. ಅದಕ್ಕೇನು ಮೂಲ ಕಾರಣ ಅಂತಂದರೆ ಅವ್ರದ್ದು 2 ಗ್ರಂಥಗಳಿವೆ. ಅದು ಮಹಾಭಾರತ, ರಾಮಾಯಣ.
ಈ ನಾವು ಮತ್ತೆ ನಮ್ಮ ಮಕ್ಕಳಿಗೆ ಯಾವತ್ತು ನಾವು ಈ ಗ್ರಂಥಗಳನ್ನು ಕೈಯಲ್ಲಿ ಕೊಡ್ತೇವೆಯೋ ಆಗ ಮತ್ತೆ ನಮ್ಮ ದೇಶದ ಪುನರುತ್ಥಾನ ಆಗಲಿಕ್ಕೆ ಸಾಧ್ಯ. ಇದು ಆಗಬೇಕಾಗಿತ್ತು ಅಂತಂದರೆ, ಮತ್ತೆ ನಮ್ಮ ಪರಿವರ್ತನೆ ಆಗಬೇಕಾಗಿತ್ತು ಅಂತಂದರೆ, ನಿರಂತರವಾದಂಥ ಚಿಂತನೆಗಳು, ಆಲೋಚನೆಗಳು ನಮ್ಮ ಪ್ರಾಚೀನ ಪುರಾಣ ಮಹಾಭಾರತಾದಿಗಳಲ್ಲಿ ಇರೋದನ್ನು ನಾವು ತಿಳ್ಕೊಳ್ಬೇಕು, ಮಕ್ಕಳಿಗೆ ದಿನನಿತ್ಯ ಕೊಡಬೇಕು, ಕಲಿಸ್ಬೇಕು. ಅದರಿಂದ ಮಾತ್ರ ಪರಿವರ್ತನೆ ಸಾಧ್ಯ. ಹೀಗೆ ಇವತ್ತು ವಿದುರ ನಮಗೆ ಕಲಿಸಿದ ಪಾಠ ಯಾವುದನ್ನು ಅಂತಂದರೆ, ಅನ್ಯಾಯದ ವಿರುದ್ಧ ದನಿ ಹೇಗೆ ಎತ್ತಬೇಕು, ಅದನ್ನು ಹೇಗೆ ಅವನು ಎಂಥವನೇ ದೊಡ್ಡವನೇ ಆಗಿದ್ದರೂ ಅವನಿಗೆ ತಿಳಿಸಬೇಕು, ತಿಳಿಸಿ ನಮ್ಮ ಕರ್ತವ್ಯ ನಾವು ಮಾಡಬೇಕು. ಆಗ ಮಾತ್ರ ಅವನೊಬ್ಬ ಒಳ್ಳೆ ಮಂತ್ರಿ, ಮುತ್ಸದ್ದಿ ಅಂತ ಅನಿಸ್ಕೊಳ್ತಾನೆ ಅನ್ನುವ ತನ್ನ ಪಾತ್ರವನ್ನು ಸೊಗಸಾಗಿ ನಿಭಾಯಿಸಿದಂತಹ ವಿದುರನಿಗೆ ನಾವು ಆ ನಿಷ್ಠಾವಂತರಾದಂಥ ಎಲ್ಲ ಪಾತ್ರಗಳು, ಕರ್ಣ, ದ್ರೋಣ, ಭೀಷ್ಮ, ವಿದುರ, ಇವರೆಲ್ಲರೂ ದುರ್ಯೋಧನನ ಯಾವುದೋ ಒಂದು ಕಾರಣ ಇರೋರು. ಆದರೆ ಇವರ ಪ್ರತೀಕ ಬೇರೆ, ಇವರ ನಿಷ್ಠೆಗಳ ಕಲ್ಪನೆಗಳು ಬೇರೆ. ಆ ಗುಣಗಳಿಗೆ ಶತ್ರೋರಪಿ ಗುಣವಾಚ್ಯಾಹ, ಗುಣಗಳು ಎಲ್ಲೇ ಇದ್ದರೂ ಮಾನ್ಯವೇ ಅವು. ಆ ಗುಣಗಳಿಗೆ ವಂದಿಸ್ತಾ, ಇಂತಹ ಗುಣಗಳನ್ನು ಕೊಟ್ಟಂತಹ ನಮ್ಮ ಮಹಾಭಾರತ ಗ್ರಂಥವನ್ನು ಪುನಃ ನಮಿಸ್ತಾ, ಆ ಮಹಾಭಾರತ ಗ್ರಂಥವನ್ನು ರಚಿಸಿದಂತಹ ವೇದವ್ಯಾಸ ದೇವರನ್ನು ಮತ್ತೆ ಮತ್ತೆ ನಾವು ನಮಸ್ಕಾರ ಮಾಡ್ತಾ, ಪೂಜ್ಯ ಶ್ರೀಪಾದಂಗಳವರಲ್ಲಿ ಈ ಇವತ್ತಿನ ಕಾರ್ಯಕ್ರಮದ ಪ್ರವಚನದ 2 ಮಾತುಗಳನ್ನು ಸಮರ್ಪಣೆ ಮಾಡ್ತಾ ಇದ್ದೀನಿ. ಕೃಷ್ಣಾರ್ಪಣಮಸ್ತು. ಅರುಣಾಚಾರ್ಯರು ವಿದುರನ ವಿಶಿಷ್ಟವಾದ ಪಾತ್ರ, ಅದು ವಚನ ನಿಷ್ಠೆ ಇರ್ಬೋದು, ಧರ್ಮದ ನಿಷ್ಠೆ ಇರ್ಬೋದು, ಅಥವಾ ಪ್ರಜಾನಿಷ್ಠೆ ಇರ್ಬೋದು. ಇದು ನಿಷ್ಠೆಯ ಒಂದು ಪ್ರತೀಕ, ಅದು ಮಹಾಭಾರತ ಅಂತ ಹೇಳಿ ಜೀವನದಲ್ಲಿ ಒಂದಾದರೂ ನಿಷ್ಠೆ ನಾವು ಇಟ್ಕೊಳ್ಬೇಕು. ಸುಮ್ಮನೆ ಕೇಳಿ ಯಾವ ನಿಷ್ಠೆಯೂ ಇಲ್ಲದೆ ಹೋದರೆ ಅದು ನಾವು ಭ್ರಷ್ಟರಾಗ್ತೇವೆ ಅನ್ನುವ ಸುಂದರವಾದ ವಿವರಣೆಯನ್ನು ಮಹಾಭಾರತದ ಮೂಲಕ ನಮಗೆ ಕೊಟ್ಟು, ವಿದುರನ ನಿಷ್ಠೆ ಧರ್ಮದ ನಿಷ್ಠೆ, ಬಹಳ ವಿಶಿಷ್ಟವಾದ ರೀತಿಯಲ್ಲಿ ಧರ್ಮದ ಕೋಟೆಯ ಒಳಗಿದ್ದು ಅಧರ್ಮವನ್ನು ಎದುರಿಸಿದ ಮಹಾನುಭಾವ ಆ ವಿದುರ. ಅಂತಹ ವಿದುರೋ ನಾಮ ಅಂತ ವಿದುರನನ್ನು ಉದಾಹರಿಸ್ತಾರೆ ಮಹಾಭಾರತದಲ್ಲಿ. ಯಾಕೆಂದರೆ ಆ ಅಧರ್ಮ ನಡೆದಾಗ ಇದು ಅಧರ್ಮ ಅಂತ ಎದ್ದು ನಿಂತು ಹೇಳಿದ ವ್ಯಕ್ತಿ ಆ ಸಭೆಯಲ್ಲಿ, ದುಶ್ಯಾಸನನ ಸಭೆಯಲ್ಲಿ ಹೇಳಿದ ವ್ಯಕ್ತಿ ಅಂದರೆ ಧರ್ಮನಿಷ್ಠನಾದ ಆ ವಿದುರ ಅನ್ನುವುದನ್ನು ನಾವು ಕೇಳ್ತೇವೆ. ಆ ಎಲ್ಲ ಪಾತ್ರ ಪರಿಚಯವನ್ನು ಬಹಳ ಸುಂದರವಾಗಿ ವಿವರಿಸಿದ ಅರುಣಾಚಾರ್ಯರಿಗೆ ಅಭಿವಂದನೆಗಳನ್ನು ಸಮರ್ಪಣೆ ಮಾಡ್ತಾ, ಇವತ್ತಿನ ಜ್ಞಾನ ಕಾರ್ಯವನ್ನು ಶ್ರೀಮದ್ ಆಚಾರ್ಯರ ಅಂತರ್ಗತನಾದ ಭಗವಂತನಿಗೆ ಅರ್ಪಣೆ ಮಾಡೋಣ. ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀ ಹರಯೇ ನಮಃ. ನಾಳೆಯ ದಿವಸ ಸರಿಯಾಗಿ 5:15 ಈಶಪ್ರಿಯ ತೀರ್ಥ ಶ್ರೀಪಾದಂಗಳವರಿಂದ ಈ ಜ್ಞಾನ ಕಾರ್ಯ ಆರಂಭವಾಗ್ತದೆ. ಎಲ್ಲ ಸದ್ಭಕ್ತರು ಕೂಡ ಬರಬೇಕು ಅಂತ ಕೇಳಿಕೊಳ್ತೀನಿ. ಈಗ ಮುಂದಿನ ಸಾಂಸ್ಕೃತಿಕ ಕಾರ್ಯಕ್ರಮ ಇದೆ, ಅದರ ಬಗ್ಗೆ ಅವರು ತಿಳಿಸ್ಕೊಡ್ತಾರೆ.